ಯುರೋಪಿನ ಮಣ್ಣಿನಲ್ಲಿ ಹೋಮ ಹವನ. ಈ ದೇಶದಲ್ಲಿ ಕೇಳುತ್ತಿದೆ ಸಂಸ್ಕೃತ ಕಲರವ. ಇದು ಭಾರತದ ಕಾಶಿಯೋ ರಾಮೇಶ್ವರವೋ ಅಲ್ಲ, ಯುರೋಪ್ ನೆಲದಲ್ಲಿ ಕಂಡುಬಂದ ದೃಶ್ಯ. ಸನಾತನ ಧರ್ಮವೇ ಹಾಗೆ. ಇದು ಕೇವಲ ಒಂದು ಆಚರಣೆಯಲ್ಲ, ಯುಗ ಯುಗಾಂತರಗಳಿಂದ ಹರಿದು ಬಂದಿರುವ ಜ್ಞಾನದ ಪ್ರವಾಹ. ನಮ್ಮ ಸಂಸ್ಕೃತಿಯ ಬೇರುಗಳು ಕೇವಲ ಭಾರತದ ಮಣ್ಣಿನಲ್ಲಿ ಮಾತ್ರವಲ್ಲ, ಸಮುದ್ರದಾಚೆಯ ದೇಶಗಳಲ್ಲೂ ಜೀವಂತವಾಗಿವೆ. ಸಾವಿರಾರು ಮೈಲಿ ದೂರವಿರುವ ಯುರೋಪಿನ ಲಿಥುವೇನಿಯಾ ದೇಶದಲ್ಲಿ ಇಂದಿಗೂ ಹೀಗೆ ಸಂಸ್ಕೃತದ ಶ್ಲೋಕಗಳು ಪ್ರತಿಧ್ವನಿಸುತ್ತಿದೆ. ಅಲ್ಲಿನ ಜನರು ಇಂದಿಗೂ ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಹವನಗಳನ್ನು ಮಾಡುತ್ತಾರೆ. ಸನಾತನ ಸಂಸ್ಕೃತಿಯನ್ನು ದೂರದ ದೇಶದಲ್ಲಿ ಉಳಿಸಿಕೊಂಡು ಬಂದಿರುವ ಲಿಥುವೇನಿಯನ್ನರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಕ್ತದಲ್ಲೂ ಭಾಷೆಯಲ್ಲೂ ಬೆರೆತಿದೆ ಸಂಸ್ಕೃತ. ಸಂಸ್ಕೃತ ದೇವಭಾಷೆ. ಅಚ್ಚರಿಯ ವಿಷಯವೆಂದರೆ ಲಿಥುವೇನಿಯನ್ ಭಾಷೆ ಸಹ ಸಂಸ್ಕೃತಕ್ಕೆ ಅತಿ ಹತ್ತಿರವಿರುವ ವಿಶ್ವದ ಏಕೈಕ ಜೀವಂತ ಭಾಷೆಯಾಗಿದೆ. ನಾವು ಅಗ್ನಿ ಎಂದರೆ ಅವರು ಅಗ್ನಿಸ್ ಎನ್ನುತ್ತಾರೆ, ನಾವು ದೇವ ಎಂದರೆ ಅವರು ದೇವಸ್ ಎನ್ನುತ್ತಾರೆ. ಏಕಂ vienas ದ್ವೇ du ತ್ರೀಣಿ trys ಚತ್ವಾರಿ keturi. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಮ್ಮ ಪೂರ್ವಜರು ಜಗತ್ತಿನಾದ್ಯಂತ ಹರಡಿದ್ದಕ್ಕೆ ಸಾಕ್ಷಿ. ಲಿಥುವೇನಿಯಾದ ಯುವಜನತೆ ಇಂದಿಗೂ ತಮ್ಮ ಭಾಷೆ ಮತ್ತು ಸಂಸ್ಕೃತದ ನಡುವಿನ ಈ ದಿವ್ಯ ಸಂಬಂಧವನ್ನು ಹೆಮ್ಮೆಯಿಂದ ಸಂಶೋಧಿಸುತ್ತಿದ್ದಾರೆ. ಮರುಕಳಿಸುತ್ತಿರುವ ಯಜ್ಞ ಸಂಪ್ರದಾಯ. ಲಿಥುವೇನಿಯಾದಲ್ಲಿ ಆಚರಿಸಲಾಗುವ ಪೇಗನ್ ಸಂಪ್ರದಾಯ ನಮ್ಮ ವೈದಿಕ ಸಂಪ್ರದಾಯದ ಪ್ರತಿಬಿಂಬವಂತಿದೆ. ಸಾವಿರಾರು ಜನರು ಸಾಂಪ್ರದಾಯಿಕ ಉಡುಗು ಧರಿಸಿ ಕೈಯಲ್ಲಿ ದೀಪ ಹಿಡಿದು ಪ್ರಾರ್ಥಿಸುವ ದೃಶ್ಯ ನಮ್ಮ ದೀಪಾವಳಿಯನ್ನೇ ನೆನಪಿಸುತ್ತದೆ. ಅಗ್ನಿಯನ್ನು ಮಾಧ್ಯಮವಾಗಿಟ್ಟುಕೊಂಡು ಅವರು ಮಾಡುವ ಪ್ರಾರ್ಥನೆಗಳು ನಮ್ಮ ಯಜ್ಞ ಯಾಗಾದಿಗಳಂತೆಯೇ ಇವೆ. ಇದು ಸನಾತನ ಧರ್ಮದ ವಿಶ್ವವ್ಯಾಪಿ ಸತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಜೋನಾಸ್ ಟ್ರಿಂಕುನಾಸ್ ಎಂಬ ಆಧುನಿಕ ಋಷಿ. ಜೋನಾಸ್ ಟ್ರಿಂಕುನಾಸ್ ಲಿಥುವೇನಿಯಾದ ಧರ್ಮಗುರು. ಲಿಥುವೇನಿಯನ್ನರ ಮೂಲ ಧರ್ಮ ಸನಾತನ ಧರ್ಮದ ಒಂದು ಭಾಗವೇ ಆಗಿತ್ತು ಎಂಬುದನ್ನು ಜಗತ್ತಿಗೆ ಸಾರಿದ್ದರು. ಅವರ ಮನೆಯಲ್ಲಿ ಪರಮೇಶ್ವರ ಹಾಗೂ ಕಾಳಿದೇವಿಯ ಆರಾಧನೆ ನಡೆಯುತ್ತಿತ್ತು. ಅಷ್ಟೇ ಅಲ್ಲ, ಅವರು ವೈದಿಕ ಮಂತ್ರಗಳ ಮೂಲಕವೇ ವಿವಾಹ ಕಾರ್ಯಗಳನ್ನು ನೆರವೇರಿಸುತ್ತಿದ್ದರು. ಭಾರತದ ಧೀರ ರಜಪೂತರೇ ಲಿಥುವೇನಿಯಾದ ಬುಡಕಟ್ಟುಗಳ ಪೂರ್ವಜರು ಎಂಬುದು ಅವರ ಬಲವಾದ ನಂಬಿಕೆಯಾಗಿತ್ತು. ಇಂದು ಲಿಥುವೇನಿಯಾದಲ್ಲಿ ಹೊಸ ಸಂಚಲನ ಮೂಡುತ್ತಿದೆ. ಅಲ್ಲಿನ ರಸ್ತೆಗಳಲ್ಲಿ ಜನರು ಬಿಳಿ ವಸ್ತ್ರಧಾರಿಗಳಾಗಿ ಕೃಷ್ಣ ಗೋವಿಂದ ಮಂತ್ರಗಳನ್ನು ತಮ್ಮದೇ ಆದ ಸಂಗೀತ ಶೈಲಿಯಲ್ಲಿ ಹಾಡುತ್ತಾ ಸಂಭ್ರಮಿಸುತ್ತಿದ್ದಾರೆ. ಕಳೆದು ಹೋಗಿದ್ದ ತಮ್ಮ ಮೂಲ ಸಂಸ್ಕೃತಿಯನ್ನು ಅವರು ಮತ್ತೆ ಅಪ್ಪಿಕೊಳ್ಳುತ್ತಿದ್ದಾರೆ. ಭಾರತದ ಸಾಧು ಸಂತರು ಅಲ್ಲಿಗೆ ತೆರಳಿ ಹವನಗಳನ್ನು ಮಾಡುತ್ತಿರುವುದು ಸನಾತನ ಧರ್ಮದ ಪುನರುತ್ಥಾನದ ಸಂಕೇತವಾಗಿದೆ. ಲಿಥುವೇನಿಯಾದ ಈ ದೃಶ್ಯಗಳು ನಮಗೆ ಒಂದು ವಿಷಯವನ್ನು ನೆನಪಿಸುತ್ತವೆ: ಸನಾತನ ಧರ್ಮಕ್ಕೆ ಸಾವಿಲ್ಲ. ಕಾಲಗರ್ಭದಲ್ಲಿ ಮರೆಯಾಗಿದ್ದರೂ ಅದು ಮತ್ತೆ ಮತ್ತೆ ಚಿಗುರುತ್ತಲೇ ಇರುತ್ತದೆ.